ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕನ್ನು ಹಿಂದಿನ ಇಯರ್ನ ಮಾರ್ಕ್ ಜೊತೆಗೆ ಕಂಪೇರ್ ಮಾಡಿ ಎನಾಲಿಸಿಸ್ ಮಾಡಿ ನಿಮಗೆ ಹೇಳಬೇಕು ಅಂತ ವಿಡಿಯೋವನ್ನು ಮಾಡ್ತಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಈ ಹಿಂದಿನ ವರ್ಷದ ಕಟ್ ಆಫ್ ನೋಡ್ತಾ ಹೋಗೋದಾದರೆ ಜನರಲ್ ಮೆರಿಟ್ ಅವರಿಗೆ 50% ರಿಸರ್ವೇಷನ್ ಇರದೆ, ಅದರಲ್ಲಿ 2018 152 ಮಾರ್ಕ್ಸ್ ಇತ್ತು ಕಟ್ ಆಫ್ ಮಾರ್ಕ್ಸ್. 2020 ಎಕ್ಸಾಮ್ ಆದಾಗ 166 ಇತ್ತು. 2021 162 ಇತ್ತು. ಈ ಸಲ ಒಂದು ಎನಾಲಿಸಿಸ್ ಮಾಡಿ ನೋಡುವಾಗ 170 ಬರುತ್ತೆ. ಯಾರೆಲ್ಲ 170 ಅಥವಾ 170ಗಿಂತ ಹೆಚ್ಚು ಮಾರ್ಕ್ ಪಡಿತಾರೆ ಅವರು ಈ ಸರ್ತಿ ಪಾಸ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿದೆ. SC ಕೆಟಗರಿಯವರಿಗೆ 15% ರಿಸರ್ವೇಷನ್ ಇದೆ. ಅದರಲ್ಲಿ 2018 ಅವರು 136 ಮಾರ್ಕ್ಸ್ ಕಟ್ ಆಫ್ ಇತ್ತು. ಹಾಗೆಯೇ 2020 146 ಇತ್ತು. 2021 144 ಇದೆ. ಹಾಗೆಯೇ ಈ ವರ್ಷದ ಅನಾಲಿಸಿಸ್ ಮಾಡಿದ ಪ್ರಕಾರ 155 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿದೆ. ಹಾಗೆಯೇ ST ಕೆಟಗರಿಯವರಿಗೆ 3% ರಿಸರ್ವೇಷನ್ ಇದೆ. ಇಲ್ಲಿ 2018 140 ಮಾರ್ಕ್ಸ್ ಕಟ್ ಆಫ್ ಇತ್ತು. 2020 150 ಇತ್ತು. 2021 152 ಇತ್ತು. ಈ ಸರ್ತಿ 2024 150 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಕೆಟಗರಿ 1 ಅಭ್ಯರ್ಥಿಗಳಿಗೆ 4% ರಿಸರ್ವೇಷನ್ ಇದೆ. 2018 142 ಅಂಕಗಳು ಕಟ್ ಆಫ್ ಆಗಿತ್ತು. 2020 150, 2021 152. ಈ ಸರ್ತಿ ಎನಾಲಿಸಿಸ್ ಪ್ರಕಾರ 168 ಕಟ್ ಆಫ್ ನಿಲ್ಬೋದು ಅನ್ನೋ ಒಂದು ಮಾಹಿತಿ. ಹಾಗೆಯೇ 2A ಕೆಟಗರಿಯವರಿಗೆ 15% ರಿಸರ್ವೇಷನ್ ಇದೆ. 2018 142 ಕಟ್ ಆಫ್ ಇತ್ತು. ಹಾಗೆಯೇ 2020 150, 2021 150 ಇತ್ತು. ಈ ಸರ್ತಿ ನೋಡೋದಾದರೆ 2021 ನೋಡೋದಾದರೆ 2A ಕೆಟಗರಿಯವರಿಗೆ 152 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 2B ಕೆಟಗರಿಯವರಿಗೆ 4% ರಿಸರ್ವೇಷನ್ ಇದೆ. ಅವರಿಗೆ 2018 142 ಕಟ್ ಆಫ್ ಇತ್ತು. 2020 148, 2021 148. ಹಾಗೆಯೇ ಈ ಸರ್ತಿ 2024 152 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಇಲ್ಲಿ 3A ಕೆಟಗರಿಯವರಿಗೆ 4% ರಿಸರ್ವೇಷನ್ ಇದೆ. 2018 146 ಕಟ್ ಆಫ್ ಇತ್ತು. 2020 156 ಕಟ್ ಆಫ್ ಇತ್ತು. 2021 152 ಕಟ್ ಆಫ್ ಇದೆ. ಹಾಗೆಯೇ ವರ್ಷ 2024 160 ಮಾರ್ಕ್ಸನ್ನು ಕಟ್ ಆಫ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 3B ಕೆಟಗರಿಯವರಿಗೆ 5% ರಿಸರ್ವೇಷನ್ ಇದೆ. ಇದರಲ್ಲಿ 2018 146 ಕಟ್ ಆಫ್ ಇತ್ತು. 2020 160 ಕಟ್ ಆಫ್ ಇತ್ತು. 2021 154 ಕಟ್ ಆಫ್ ಇತ್ತು. ಈ ವರ್ಷ ನಾವು 160 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.